ಇಂದು ಗುರುಪೂರ್ಣಿಮೆ. ಗುರುಪೂರ್ಣಿಮೆ ಆಚರಣೆ ಮತ್ತು ಮಹತ್ವ ಈ ರೀತಿ ಇದೆ. ಗುರುಪೂರ್ಣಿಮೆಯು ಹಿಂದೂ ಪಂಚಾಂಗದ ಆಷಾಢ ಮಾಸದ ಹುಣ್ಣಿಮೆಯ ದಿನ ಆಚರಿಸಲ್ಪಡುವ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಪ್ರಮುಖ ಹಬ್ಬವಾಗಿದೆ. ಇದನ್ನು ವ್ಯಾಸಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಇದರ ಮಹತ್ವ ಮತ್ತು ಐತಿಹಾಸಿಕ ಹಿನ್ನೆಲೆ ಈ ರೀತಿ ಇದೆ. ಗುರುವಿನ ಮಹತ್ವ. ಶಾಸ್ತ್ರಗಳ ಪ್ರಕಾರ ಕತ್ತಲೆಯನ್ನು ತೆಗೆದುಹಾಕಿ ಬೆಳಕನ್ನು ನೀಡುವವನೇ ಗುರು. ಅಂದರೆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ನೀಡುವವನು ಗುರು. ವೇದವ್ಯಾಸರ ಜನ್ಮದಿನ. ಪೌರಾಣಿಕ ನಂಬಿಕೆಯ ಪ್ರಕಾರ ಮಹರ್ಷಿ ವೇದವ್ಯಾಸರು ಈ ದಿನ ಜನಿಸಿದರು ಎಂದು ಪರಿಗಣಿಸಲಾಗುತ್ತದೆ. ಅವರು 4 ವೇದಗಳನ್ನು ವಿಂಗಡಿಸಿ ಮಹಾಭಾರತ ಮತ್ತು ಪುರಾಣಗಳನ್ನು ರಚಿಸಿದ ಕಾರಣ ಅವರಿಗೆ ವೇದವ್ಯಾಸ ಎಂಬ ಹೆಸರು ಬಂದಿತು. ಬೌದ್ಧ ಧರ್ಮದಲ್ಲಿ ಗೌತಮ ಬುದ್ಧನು ಜ್ಞಾನೋದಯದ ನಂತರ ಸಾರನಾಥದಲ್ಲಿ ತನ್ನ ಮೊದಲ ಬೋಧನೆಯನ್ನು ನೀಡಿದ ದಿನವೆಂದು ಬೌದ್ಧರು ಸ್ಮರಿಸುತ್ತಾರೆ. ಆಧ್ಯಾತ್ಮಿಕ ಶಕ್ತಿ. ಗುರುಪೂರ್ಣಿಮೆಯಂತೂ ಗುರುತತ್ವವು ಇತರ ದಿನಗಳಿಗಿಂತ 1000 ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ ಎಂದು ನಂಬಲಾಗಿದೆ. ಏಕೆ ಆಷಾಢ ಮಾಸದಲ್ಲಿ ಗುರುಪೂರ್ಣಿಮೆ ಬರುತ್ತದೆ ಎಂಬುದರ ಬಗ್ಗೆ ನೋಡೋಣ. ಆಷಾಢ ಮಾಸವು ಮಳೆಗಾಲದ ಆರಂಭ. ಈ ಸಮಯದಲ್ಲಿ ಹೆಚ್ಚು ಶಾಖ ಅಥವಾ ಚಳಿ ಇರುವುದಿಲ್ಲ. ಆದ್ದರಿಂದ ಅಧ್ಯಯನ ಮತ್ತು ಬೋಧನೆಗೆ ಇದು ಉತ್ತಮ ಕಾಲವೆಂದು ಪರಿಗಣಿಸಲಾಗಿದೆ. ಪ್ರಾಚೀನ ಕಾಲದಲ್ಲಿ ಶಿಷ್ಯರು ಗುರುಗಳ ಆಶ್ರಮದಲ್ಲಿ ಈ 4 ತಿಂಗಳುಗಳ ಕಾಲ ವ್ಯಾಸಿಸಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಸಾಮಾನ್ಯ ನಂಬಿಕೆಗಳು. ಈ ಒಂದು ಪೂರ್ಣಿಮೆಯ ಆಚರಣೆಯಿಂದ ವರ್ಷದ ಇತರ ಎಲ್ಲ ಪೂರ್ಣಿಮೆಗಳ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಗುರುವಿನ ಆಶೀರ್ವಾದದಿಂದ ಸಂಪತ್ತು, ಸುಖ, ಶಾಂತಿ, ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ. ಗುರುಗಳಿಗೆ, ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ದಿನವಿದು. ಗುರುಪೂರ್ಣಿಮೆಯು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಬದಲಾಗಿ ನಮ್ಮ ಜೀವನದಲ್ಲಿ ಜ್ಞಾನ ಮತ್ತು ಮಾರ್ಗದರ್ಶನ ನೀಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವ ಸಾಂಸ್ಕೃತಿಕ ಹಬ್ಬವಾಗಿದೆ. ಮಹರ್ಷಿ ವೇದವ್ಯಾಸರ ಜೀವನ ಮತ್ತು ಅವರ ಕೊಡುಗೆಗಳು ಯಾವುವು? ಮಹರ್ಷಿ ವೇದವ್ಯಾಸರ ಜೀವನ ಮತ್ತು ಕೊಡುಗೆಗಳು ಈ ರೀತಿ ಇದೆ. ಮಹರ್ಷಿ ವೇದವ್ಯಾಸರು ಸನಾತನ ಧರ್ಮದ ಅತ್ಯಂತ ಪ್ರಮುಖ ಋಷಿಗಳಲ್ಲಿ ಒಬ್ಬರು. ಇವರು 4 ವೇದಗಳ ಸಂಕಲನಕಾರರು. ಮಹಾಭಾರತ, 18 ಪುರಾಣಗಳು ಮತ್ತು ಶ್ರೀಮದ್ ಭಾಗವತದ ರಚನೆಕಾರರು. ಅವರನ್ನು ಕೃಷ್ಣ ದ್ವೈಪಾಯನ ಎಂದು ಕರೆಯಲಾಗುತ್ತದೆ. ಜನನ ಮತ್ತು ಬಾಲ್ಯ ಈ ರೀತಿ ಇದೆ. ವೇದವ್ಯಾಸರ ಜನನ ಯಮುನಾ ನದಿಯ ದ್ವೀಪವೊಂದರಲ್ಲಿ ನಡೆಯಿತು. ಇವರ ತಂದೆ ಮಹರ್ಷಿ ಪರಾಶರರು ಮತ್ತು ತಾಯಿ ಸತ್ಯವತಿ, ಅಂದರೆ ಮತ್ಸ್ಯಗಂಧೆ. ದೇಹದ ಕಪ್ಪು ಬಣ್ಣ ಮತ್ತು ದ್ವೀಪದಲ್ಲಿ ಜನಿಸಿದ್ದರಿಂದ ಇವರಿಗೆ ಕೃಷ್ಣ ದ್ವೈಪಾಯನ ಎಂಬ ಹೆಸರು ಬಂದಿತು. ಬಾಲ್ಯದಿಂದಲೇ ಅದ್ಭುತ ಬೌದ್ಧಿಕ ಸಾಮರ್ಥ್ಯ ಮತ್ತು ಗಹನ ಚಿಂತನಾ ಶಕ್ತಿ ಹೊಂದಿದ್ದರು. ಅತ್ಯಲ್ಪ ವಯಸ್ಸಿನಲ್ಲೇ ವೇದಗಳ ಅಧ್ಯಯನ ಆರಂಭಿಸಿದರು. ಕೌಟುಂಬಿಕ ಹಿನ್ನೆಲೆ ಮತ್ತು ಮಹಾಭಾರತದ ಸಂಬಂಧ. ವೇದವ್ಯಾಸರು ಕುರುವಂಶಕ್ಕೆ ನೇರ ಸಂಬಂಧ ಹೊಂದಿದ್ದರು. ಮಾತೃ ಸಂಬಂಧ. ಇವರ ತಾಯಿ ಸತ್ಯವತಿಯು ಶಾಂತನು ರಾಜನ ಪತ್ನಿಯಾಗಿದ್ದರು. ಕುರುವಂಶವನ್ನು ಉಳಿಸಲು ವೇದವ್ಯಾಸರು ನಿಯೋಗ ಪ್ರಥೆಯ ಮೂಲಕ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರರು ಜನನಕ್ಕೆ ಕಾರಣರಾದರು. ಪಾಂಡವ ಕೌರವರ ಪಿತಾಮಹ. ಪಾಂಡವರು ಮತ್ತು ಕೌರವರು ವೇದವ್ಯಾಸರ ಮೊಮ್ಮಕ್ಕಳು. ಇವರ ಪುತ್ರ ಸುಖದೇವ ಮಹರ್ಷಿಗಳು. ವೇದವ್ಯಾಸರ ಪ್ರಮುಖ ಕೊಡುಗೆಗಳು. ವೇದಗಳ ಸಂಕಲನ ಮತ್ತು ವಿಭಜನೆ. ವೇದವ್ಯಾಸರು ಅತ್ಯಂತ ಮಹತ್ವದ ಕೊಡುಗೆ ಎಂದರೆ ವೇದಗಳ ವ್ಯವಸ್ಥಿತ ಸಂಕಲನ. 4 ವೇದಗಳ ವಿಭಜನೆ. ಒಂದೇ ವೇದವಾಗಿದ್ದ ಮಹಾವೇದವನ್ನು 4 ಭಾಗಗಳಾಗಿ ವಿಂಗಡಿಸಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ. ವ್ಯಾಸ ಎಂಬ ಹೆಸರು. ವ್ಯಾಸ ಎಂದರೆ ವಿಭಜಿಸುವನು ಎಂದರ್ಥ. ವೇದಗಳನ್ನು ವಿಭಜಿಸಿದ ಕಾರಣ ಇವರಿಗೆ ವೇದವ್ಯಾಸ ಎಂಬ ಹೆಸರು ಬಂದಿತು. ವೈವಸ್ವತ ಮನ್ವಂತರದಲ್ಲಿ 28 ಬಾರಿ ವೇದಗಳನ್ನು ವಿಂಗಡಿಸಲಾಗಿದೆ ಎಂದು ಪುರಾಣಗಳು ಹೇಳುತ್ತವೆ. ವಿಶ್ವದ ಅತಿ ದೊಡ್ಡ ಮಹಾಕಾವ್ಯ. ಸುಮಾರು 1 ಲಕ್ಷ ಶ್ಲೋಕಗಳನ್ನು ಹೊಂದಿರುವ ಮಹಾಭಾರತವನ್ನು ರಚಿಸಿದರು. ಮಹಾಭಾರತ ಬರೆಯುವಾಗ ಭಗವಾನ್ ಗಣೇಶನು ಲೇಖಕನಾಗಿ ಕಾರ್ಯನಿರ್ವಹಿಸಿದನು. ಇದರಲ್ಲಿ 3 ಹಂತಗಳು. ಮೊದಲು ಜಯ, ನಂತರ ಭಾರತ, ಅಂತಿಮವಾಗಿ ಮಹಾಭಾರತ ಎಂದು ವಿಕಸನಗೊಂಡಿತು. ಧಾರ್ಮಿಕ ಮತ್ತು ನೈತಿಕ ಬೋಧನೆ, ಕರ್ಮ ಉಪಾಸನೆ ಮತ್ತು ಜ್ಞಾನದ 3 ಮಾರ್ಗಗಳನ್ನು ಸ್ಥಾಪಿಸಿದರು. 18 ಪುರಾಣಗಳ ರಚನೆ. ವೇದವ್ಯಾಸರು 18 ಪುರಾಣಗಳನ್ನು ರಚಿಸಿದರು. ಮೊದಲನೇದಾಗಿ ಬ್ರಹ್ಮಪುರಾಣ, ಪದ್ಮಪುರಾಣ, ವಿಷ್ಣು ಪುರಾಣ, ಶಿವಪುರಾಣ, ಭಾಗವತ ಪುರಾಣ, ನಾರದೀಯ ಪುರಾಣ, ಮಾರ್ಕಂಡೇಯ ಪುರಾಣ, ಅಗ್ನಿ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ಲಿಂಗ ಪುರಾಣ, ವರಾಹ ಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ಕೂರ್ಮ ಪುರಾಣ, ಮತ್ಸ್ಯ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ. ಶ್ರೀಮದ್ ಭಾಗವತದ ರಚನೆ.
ದಿವ್ಯ ಋಷಿ ನಾರದರ ಪ್ರೇರಣೆ, ನಾರದ ಮಹರ್ಷಿಗಳ ಸಲಹೆಯ ಮೇರೆಗೆ ಭಾಗವತವನ್ನು ರಚಿಸಿದರು. ಭಕ್ತಿ ಮಾರ್ಗದ ಪ್ರತಿಪಾದನೆ, ಭಗವಂತನಲ್ಲಿ ಭಕ್ತಿ ಮತ್ತು ಪ್ರೇಮದ ಮೂಲಕ ಮೋಕ್ಷ ಸಾಧನೆ ಎಂಬ ತತ್ವವನ್ನು ಪ್ರತಿಪಾದಿಸಿದರು. ಇನ್ನು ಬ್ರಹ್ಮಸೂತ್ರಗಳ ರಚನೆ, ವೇದಾಂತ ದರ್ಶನದ ಮೂಲ ಗ್ರಂಥವಾದ ಬ್ರಹ್ಮಸೂತ್ರಗಳನ್ನು ರಚಿಸಿದರು. ಅದ್ವೈತ ತತ್ವ, ಪರಬ್ರಹ್ಮ ಮತ್ತು ಆತ್ಮದ ಏಕತ್ವದ ತತ್ವವನ್ನು ಸ್ಪಷ್ಟಪಡಿಸಿದರು. ಇತರ ಮಹತ್ವದ ಘಟನೆಗಳು ಮತ್ತು ಸಿದ್ಧಿಗಳು. ಸಂಜಯನಿಗೆ ದಿವ್ಯದೃಷ್ಟಿ, ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಧೃತರಾಷ್ಟ್ರನಿಗೆ ಯುದ್ಧದ ಸಮಾಚಾರ ತಿಳಿಸಲು ಸಂಜಯನಿಗೆ ದಿವ್ಯದೃಷ್ಟಿ ವರದಾನ ಮಾಡಿದರು. ಮೃತ ಯೋಧರ ಪುನರುಜ್ಜೀವನ, ಯುದ್ಧದ ನಂತರ ಒಂದು ರಾತ್ರಿ ಮಾತ್ರ ಕರ್ಣ, ದುರ್ಯೋಧನ, ಅಭಿಮನ್ಯು ಮುಂತಾದ ಮೃತ ಯೋಧರನ್ನು ಗಂಗಾ ತೀರದಲ್ಲಿ ಜೀವಂತಗೊಳಿಸಿ ಅವರ ಕುಟುಂಬಸ್ಥರ ವೇದವ್ಯಾಸರ ಶಿಷ್ಯರು. ವೇದವ್ಯಾಸರಿಗೆ 4 ಪ್ರಮುಖ ಶಿಷ್ಯರಿದ್ದರು. ಋಗ್ವೇದದ ಅಧ್ಯಯನ ಪೈಲ, ಜೈಮಿನಿಯನ್ನು ಸಾಮವೇದದ ಅಧ್ಯಯನ, ವೈಶಂಪಾಯನ ಯಜುರ್ವೇದದ ಅಧ್ಯಯನ, ಸುಮಂತು ಅಥರ್ವರ್ಣ ವೇದದ ಅಧ್ಯಯನ. ವೇದವ್ಯಾಸರ ಜನ್ಮದಿನವನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ಕಾರಣದಿಂದಾಗಿ ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ.